ನಮ್ಮ ಎಂಗೇಜ್ಮೆಂಟ್ ಗಿಂತ ಮುಂಚೆ ಕದ್ದು ಮುಚ್ಚಿ 5 ದಿನ ಗೋವಾಗ ಹೋಗಿದ್ ಕತೆ ಕಂಟಿನ್ಯೂ ಮಾಡಿ. ಅರೇಂಜ್ ಮ್ಯಾರೇಜ್ ಅಲ್ಲಿ ಗೊತ್ತಿಲ್ಲದ ಹುಡುಗನ ಜೊತೆ ಮದ್ವೆನೇ ಫಿಕ್ಸ್ ಮಾಡ್ಬಿಡ್ತಾರೆ. ಆದ್ರೆ ಅದೇ ಹುಡುಗನ ಮದ್ವೆ ಆಗೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳಕ್ಕೆ ಅಂತ ಒಂದಿನೂ ಹೊರಗಡೆ ಹೋಗ್ಬಿಡ. ನಾವ್ ಯಾರನ್ನಾರು ಫ್ರೆಂಡ್ ಮಾಡ್ಕೊಬೇಕು, ಅವ್ರನ್ನ ನಂಬೇಕು, ಅವ್ರ ಜೊತೆ ಕಂಫರ್ಟಬಲ್ ಆಗ್ಬೇಕಂದ್ರೆ ತುಂಬಾ ಟೈಮ್ ತಗೋತೀವಿ. ಆದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ 2 ಫ್ಯಾಮಿಲಿಗಳು ಒಪ್ಕೊಂಡ್ರೆ ಸಾಕು. ಆ ಗೊತ್ತಿಲ್ಲದ ಹುಡುಗ ಗೊತ್ತಿಲ್ಲದ ಹುಡುಗಿ ಇಬ್ರು ಮದ್ವೆ ಆಗಿ ಒಬ್ರ ಜೊತೆ ಒಬ್ರು ಜೀವನ ಪೂರ್ತಿ ಕಳಿಬೇಕು. ಈ ಭಯ ನಮ್ ಇಬ್ಬರಲ್ಲೇ ಇದ್ದಕ್ಕೆ ನನ್ನ ಹಸ್ಬೆಂಡ್ ನ್ಯೂ ಇಯರ್ ಗೆ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಬಾ ಅಂತ ಕರೆದಿದ್ರು. ಯಾವಾಗ್ಲೂ ಹಿಂಗೆ ಫೋನ್ ಮಾತಾಡ್ಬೇಕಾದ್ರೆ ನಾನು ಗೋವಾ ನೋಡೇ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಗೋವಾಗ ಹೋಗೋಣ ಅದಕ್ಕೆ ನನಗಂತೂ ಹೋಟೆಲ್ ಎಲ್ಲ ಬಟರ್ಫ್ಲೈಸ್. ನನ್ನ ಮದ್ವೆ ಆಗೋ ಹುಡುಗ ನಾನು ಹೇಳಿರೋ ಮಾತನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರ ಅಂತ. ಒಂದ್ ಕಡೆ ಯಾವತ್ತು ನೋಡಿದಿರೋ ಗೋವಾ ಡ್ರೀಮ್ ಡೆಸ್ಟಿನೇಷನ್, ಸಖತ್ ಖುಷಿ. ಅದು ನಾನು ಮದ್ವೆ ಆಗೋ ಹುಡುಗನ ಜೊತೆ ಹೋಗ್ತೀನಿ ಅನ್ನೋ ಖುಷಿ. ಆದ್ರೆ ಇನ್ನೊಂದ್ ಕಡೆ ಅಯ್ಯೋ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದು ಗೊತ್ತಿಲ್ಲದೆ ಇರೋ ಜೊತೆ ಹೆಂಗಪ್ಪ ನಂಬ್ಕೊಂಡು ಹೋಗೋದು. ಅದು ನನ್ನ ಹಸ್ಬೆಂಡ್ ಆಫರ್ ಮಾಡಿದ್ರು 5 ದಿನ ಅದು ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಹುಡುಗ ಪರಿಚಯ 15 ದಿನ ಆಗಿಲ್ಲ, ಅವ್ರ ಜೊತೆ ಒಂದ್ ಕಡೆ ಎಂಗೇಜ್ಮೆಂಟ್, ಇನ್ನೊಂದ್ ಕಡೆ ಅವ್ರ ಜೊತೆ ಗೋವಾ ಹೋಗೋ ಆಫರ್. ಅದು ಅಲ್ಲದೆ ಮನೇಲಿ ಇವಾಗ 5 ದಿನ ಟ್ರಿಪ್ ಅಂದ್ರೆ ಬಿಡ್ತಾರ. ಒಂದ್ ಕಡೆ ನೆನ್ನೆ ಮೊನ್ನೆ ಪರಿಚಯ ಆಗಿರೋ ಹುಡುಗನ ಜೊತೆ ಗೋವಾಗ ಹೇಗಪ್ಪ ಹೋಗೋದು ಅನ್ನೋ ಭಯ. ಇನ್ನೊಂದ್ ಕಡೆ ನನಗೆ ಟ್ರಿಪ್ ಹೋಗಿಲ್ಲ ಅಂದ್ರೆ ಅದೇ ನೆನ್ನೆ ಮೊನ್ನೆ ಪರಿಚಯ ಆಗಿರೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗೋಗುತ್ತೆ ಅನ್ನೋ ಇನ್ನೊಂದು ಟೆನ್ಷನ್. ಹುಡುಗರ ಮನೇಲಿ ಯೂಶಲಿ ಮದ್ವೆ ಸೆಟ್ ಆಗಿರೋ ಹುಡುಗ ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂದ್ರೆ ಜಾಸ್ತಿ ಏನೋ ಕೇಳಲ್ಲ. ಆದ್ರೆ ಹುಡುಗಿರ ಮನೇಲಿ ಮದ್ವೆ ಸೆಟ್ ಆದ್ಮೇಲೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಏನೋ ಒಳ್ಳೆ ದೊಡ್ಡ ಅಪರಾಧನೇ ಮಾಡ್ಬಿಟ್ಟಿದೀವಿ, ಏನ್ ಹಿಂಗ್ ಬಂದ್ ಕೇಳ್ತಾಳೆ ಅನ್ನೋ ತರ ಲುಕ್ ಕೊಡ್ತಿರ್ತಾರೆ. ಇಬ್ರು ಮನೇಲೂ ಏನ್ ಸುಳ್ಳು ಹೇಳಿದ್ವಿ, ಟ್ರಿಪ್ ಹೋಗಕ್ಕೆ ಹೇಗೆ ಮ್ಯಾನೇಜ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ. ವೆಯ್ಟ್ ಲಾಸ್ ರೆಸಿಪಿನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೀಲ್ ನ ಸೇವ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.